ಓ ಶ್ರೀ, ದಿನಕ್ಕೆ ಎಷ್ಟು ಸಲ ಕಾಲ್ ಮಾಡ್ತಾಳಪ್ಪ ಇವಳು? ಓದೋದ್ಗಿದ್ದದ ಏನು ಇಲ್ವಾ ಇವಳಿಗೆ? 24 ಗಂಟೆ ನಿಂದೆ ಯೋಚನೆನಾ? ತಗೋ. ನಾಳೆ ನಾನ್ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀನಿ. ನಂಗ್ ನೀನ್ ನೋಡ್ದೆ ಇರಕ್ ಆಗ್ತಾ ಇಲ್ಲ ಕಣೋ. ನಾನ್ ಸತ್ತೋಗ್ತೀನಿ ಅಷ್ಟೇ. ಏನ್ ಸುಮ್ನೆ ಇದ್ಯಾ? ನಾನ್ ಸಾಯ್ಲಾ? ಡೋಂಟ್ ವರಿ, ನೀನ್ ಸಾಯಕ್ಕೂ ಮುಂಚೆ ನಾನೇ ಅಲ್ಲಿಗೆ ಬರ್ತೀನಿ. ಯಾವಾಗ ಬರ್ತೀಯಾ? ಸಂಡೇ. ನಿಜವಾಗ್ಲೂ? ನನ್ಗೇನ್ ತಗೊಂಡ್ ಬರ್ತೀಯಾ? ಸ್ಪೆಷಲ್ ಐಟಮ್ ನಾನೇ ಬರ್ತಿದ್ದೀನಿ. ಅವ್ರ ಸಿಸ್ಟರ್ ಯಾರು ಇದಾರ? ಬೇಡ ಬಿಡು. ಮದ್ವೆ ಆಗೋದು ನೀನು, ಮಜಾ ಮಾಡೋದು ಅವನು, ಕೊನೆಗೆ ನಿಂಗೆ ಸಿಗೋದು ಅವನ್ ಬಿಟ್ಟೋಗಿರೋ ಎಂಜಿಲೆ. ನಾನ್ ನಿನಗೆ ಉರ್ಸೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಮದ್ವೆ ಸೆಟ್ ಆಗಿರೋ ಹುಡುಗಿ ಮೈಂಡ್ನೆ ಚೇಂಜ್ ಮಾಡಿ ಪಟಾಯಿಸ್ಕೊಂಡಿದ್ದಾನಂದ್ರೆ ಅವನೇ ನಿಜವಾದ ಗಂಡ್ಸು. ನಿನ್ ಹುಡುಗಿನ ಯಾವನ್ ಬೇಕಾದ್ರೂ ಕಾಳಾಗ್ಬೋದು, ಪಟಾಯಿಸ್ಬಹುದು, ಮಜ್ಜಾ ಓಡಾಯಿಸ್ಬಹುದು. ಏಯ್, ಅವನ್ ಮೇಲೆ ನಿನ್ ಕೋಪ ತೋರಿಸ್ತೀಯಾ? ಅವ್ನು ಇರೋದ್ ತಾನೇ ಹೇಳ್ತಾ ಇದ್ದಾನೆ. ನಾವೆಲ್ಲ ನಿನ್ ಕ್ಲೋಸ್ ಫ್ರೆಂಡ್ಸು, ಅದಕ್ಕೆ ಆಕೆನ ಆ ದೃಷ್ಟಿಲಿ ನೋಡ್ತಾ ಇಲ್ಲ. ಅವಳು ಬೇಜನ್ ಚಾಲಾಕಿ ಇದ್ದಾಳೆ. ಅವ್ಳು ಆಡೋ ಆಟನ ನೋಡ್ದಾಗಿರ್ಬೇಕು ಅಂತಾನೆ ಕಾಲೇಜಲ್ಲಿ 4 ವರ್ಷ ಫ್ರೀಡಮ್ ಆಗಿರ್ಬೇಕು ಅಂತ ಕಂಡೀಷನ್ ಹಾಕಿರೋದು. ಅರ್ಥ ಮಾಡ್ಕೊಳ್ಳೋ ಮಗ. ಅವ್ರಿಬ್ರು ಸೇರ್ಕೊಂಡು ನಿನ್ನ ಫೂಲ್ ಮಾಡ್ತಾ ಇದ್ದಾರೆ. ಹೋಗೋ. ಸರಿ, ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ಬಾಯ್ ಶ್ರೀ. ಬಾಯ್. ಐತೆ ಮಕ್ಳಿಗೆ ಮಾಂಜ ಇವಾಗ. ಏಯ್, ನೀವಿಬ್ರು ಬರ್ಬೇಕು ಮೇಲ್ ಟೆರೆಸ್ ಮೇಲೆ. ನಮ್ ಪಾರ್ಟಿ ನಡೀತಿದೆ. ಏಯ್, ಏನು ಮುಖ ನೋಡ್ತಿದ್ಯಾ? ಎತ್ಕೊಳ. ಅಯ್ಯೋ, ಅದ್ ತಬ್ಲ ಅಲ್ಲ, ಮೃದಂಗ. ಆಯ್ತು, ಹಂಗೆ ಅನ್ಕೋ. ಬಾರ್ಸಿದ್ರೆ ಎಲ್ಲ ಒಂದೇ ಸೌಂಡ್ ತಾನೆ ಬರೋದು. ಬೇಡ ಪ್ಲೀಸ್, ಅದು ಪವಿತ್ರವಾದ ವಾದ್ಯ. ಅಂತ ಕಡೆ ಎಲ್ಲ ತಗೊಂಡೋದ್ರೆ ಪಾಪ ಬರುತ್ತೆ. ಹೌದಾ? ಪಾಪ ಬರುತ್ತಾ? ಅದೇನ್ ಪಾಪ ಬರುತ್ತೋ ನಾನು ನೋಡೇ ಬಿಡ್ತೀನಿ. ಬಾ. ಅಲ್ಲ, ಅದು ಏನೋ ಗುಡಿಸ್ತಾ ಇದ್ಯಾ? ನಡಿಯ. ಕುಲದಲ್ಲಿ ಕೀಳ ಆಗುವುದೋ, ಉಚ್ಚಪ್ಪ ಮತದಲ್ಲಿ ಮೇಲೆ. ತಳ ಮಗ. ಏಯ್, ಸಹನಾಗೂ ನಿಂಗು ಏನೋ ಸಂಬಂಧ? ಸಹನಾಗೂ ನನ್ಗೂ ಏನ್ ಸಂಬಂಧ? ಕಾರಲ್ಲಿ ಅವಳ ಜೊತೆ ಎಲ್ಲ ಹೋಗಿದ್ದೆ? ಅಷ್ಟೊತ್ತು ಏನೋ ಮಾಡ್ತಿದ್ದೆ ಅವಳ ಜೊತೆ? ಕಾರಿಂದು ಕೂಲಿಂಗ್ ಪೇಪರ್ ತಗ್ಸಿದ್ ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ನನ್ ಮಗ ಕಾರಲ್ಲೇ ಡಿಂಗ್ ಡಾಂಗ್ ಮಾಡ್ಬಿಡ್ತಾ ಇದ್ದ. ಎಲ್ಲೋ ಹೋಗಿದ್ದೆ ಅವಳ ಜೊತೆ? ಹೇಳು. ಸಹನಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಮೃದಂಗ ಬರ್ಸ್ಬೇಕು ಅಂದ್ಲು. ಆ ವಿಷಯ ಮಾತಾಡೋದಕ್ಕೆ ಡ್ಯಾನ್ಸ್ ಟೀಚರ್ ಹತ್ರ ಹೋಗಿದ್ವಿ. ಏನ್ ಡಿಸೈಡ್ ಮಾಡ್ದೆ? ಡ್ಯಾನ್ಸ್ ಟೀಚರಾ? ಮೃದಂಗ ಬಾರ್ಸೋದು ನನ್ ಪ್ರೊಫೆಷನ್. ಅದಕ್ಕೆ ಆದ್ರೆ ನಾವ್ ಬ್ಯಾಡ್ ಆದ್ರೂ ನೀನ್ ಬಾರ್ಸಕ್ ಹೋಗ್ತೀಯಾ? ಮಾತ್ ಕೊಟ್ಟಿದ್ದೀನಿ, ಹೋಗಿಲ್ಲ ಅಂದ್ರೆ ತಪ್ಪಾಗುತ್ತೆ. ನನ್ನ ಮಗನ ಹುಚ್ಚನಾಗಿ ಹೊಡೆದಾಕ್ಳು. ಸರ್ ಹೊರಬೇಡಿ ಅಂತ ಹೇಳಿ ಸರ್, ಪ್ಲೀಸ್ ಸರ್. ಎತ್ರ ಅವನ್ನ. ಚಿಕ್ಕ ವಯಸ್ಸಿನ ನಂದು 3 ಮಂತ್ರ. ಮೊದಲನೇದು ಬೇಕಾದನ್ನ ಗೆಲ್ಲೋದು, ಎರಡನೇದು ಯಾವನೇ ಬಂದ್ರು ಎದುರಿಸಲಿಲ್ಲ.
ಮೂರನೇದು ನನಗಡ್ಡ ಬಂದವ್ರನ್ನ ಮಟ್ಟ ಹಾಕೋದು. ಕೊಂದಾಕ್ಬಿಡ್ತೀನಿ ನನ್ನ ಮಗನೇ. ನಿಲ್ಲಿಸ್ಬಿಡು, ಇದೆಲ್ಲ ಇವತ್ತಿಗೆ ನಿಲ್ಲಿಸ್ಬಿಡು. ನಾಳೆಯಿಂದ ಈ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಾಣಿಸ್ಕೊಂಡ್ಯೋ ಇವನು ಇಲ್ಲೇ ಬಿದ್ದಿರ್ಬೇಕು. ಯಾವನಾದ್ರೂ ಇವನ ಮುಟ್ಟಿದ್ರು ಕತ್ತರಿಸಾಕ್ಬಿಡ್ತೀನಿ. ಔಟ್. ಕೃಷ್ಣ 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 ಕಣ್ಬಿಡೋ ಕೃಷ್ಣ ಕೃಷ್ಣ ಯಾರೋ ಆಮ್ಲೆಟ್ ನೋಡ ಮಾಡ್ವಾ ಕೃಷ್ಣ ಕೃಷ್ಣ ಏನ್ ಮಾಡ್ತಾ ಇದೀಯ? ಹಿಂದೆ ಯಾವಾಗಾದ್ರೂ ಈ ರೀತಿ ಅಬ್ನಾರ್ಮಲ್ ಕಂಡೀಷನ್ ಕ್ರಿಯೇಟ್ ಆಗಿತ್ತಾ? ಐ ಮೀನ್ ಮೆಂಟಲ್ ಆರ್ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್? ಕೃಷ್ಣ ಚಿಕ್ಕವನಾಗಿದ್ದಾಗ ಒಂದು ಘಟನೆ ನಡೀತು. ಕೃಷ್ಣನಿಗೆ ಒಬ್ಬ ಚಿಕ್ಕ ತಮ್ಮ ಇದ್ದ. ಒಂದಿನ ಸ್ಕೂಲ್ಗೆ ಹೋಗ್ತಿದ್ದಾಗ ಇದೆಲ್ಲ ನಡೆದಿದ್ದು ಕೃಷ್ಣನ ಕಣ್ಣು ಮುಂದೆನೆ ಸರ್. ಅದಾದ ಮೇಲೆ ಕೃಷ್ಣ ಒಂದು 5-6 ತಿಂಗಳು ಮಾನಸಿಕವಾಗಿ ತುಂಬಾ ಕುಗ್ಗೋದ. ಎಲ್ಲಾ ತರದ ಟ್ರೀಟ್ಮೆಂಟು ಕೊಡಿಸಿದ್ವಿ. ದೇವರ ದಯದಿಂದ ಅವನು ಸರಿಹೋದ. ಇದಾದ ಮೇಲೆ ಯಾವತ್ತೂ ಹೀಗಾಗಿರ್ಲಿಲ್ಲ ಸರ್. ಬಟ್ ಪೇಷಂಟ್ ವರ್ತನೆ, ಅವನಾಡಿದ ಮಾತುಗಳು, ಕನವರಿಕೆ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಈ ಕಂಡೀಷನ್ಗೆ ಕಾರಣ ಇದೇ ಇನ್ಸಿಡೆಂಟ್ ಇರಬೇಕು ಅನ್ನಿಸ್ತಾ ಇದೆ. ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ ಇದನ್ನ ಫ್ಲಾಶ್ ಬ್ಯಾಕ್ ಫಿನಾಮಿನಾ ಅಂತಾರೆ. ಮೆಂಟಲಿ ಶಾಕ್ ಆದಾಗ ಅದು ಈ ರೀತಿ ರಿಲ್ಯಾಪ್ಸ್ ಆಗ್ತಾ ಇರುತ್ತೆ. ಅಂದ್ರೆ ಇದು ವಾಸಿ ಆಗೋದೇ ಇಲ್ವಾ ಡಾಕ್ಟ್ರೆ? ನೋಡಿ, ಔಷಧಿಗಳಿಂದ ವಾಸಿ ಮಾಡೋದಕ್ಕೆ ಇದು ಕಾಯಿಲೆ ಅಲ್ಲ, ಮಾನಸಿಕ ಅಸ್ವಸ್ಥತೆ, ಮೆಂಟಲ್ ಅಬ್ನಾರ್ಮಾಲಿಟಿ. ರೋಗಿ ಮತ್ತೆ ಈ ಅವಸ್ಥೆಗೆ ಹೋಗದಾಗೆ ತಾವು ಸೂಕ್ಷ್ಮವಾಗಿ ನೋಡ್ಕೋಬೇಕು. ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಓಕೆ?
ಎಂಥ ಕ್ರೂರಿಗಳಂತ ನಾನು ಮೊದಲೇ ಹೇಳಿದ್ದೆ. ಅವ್ರು ಇವನನ್ನ ಕೊಲ್ಲದೆ ಬಿಟ್ಟಿರೋದೇ ಹೆಚ್ಚು. ಅಂಥವ್ರನ್ನ ಎದುರಾಕೊಳ್ಳೋ ಶಕ್ತಿ ಆಗಲಿ ಧೈರ್ಯ ಆಗಲಿ ನಮಗಿಲ್ಲ ಮಾವ. ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಅಲ್ಲೇ ಇರಬೇಕು. ಹಾಗಾಗಿ ಕೃಷ್ಣ ಇನ್ ಮುಂದೆ ಬೆಂಗಳೂರಿಗೆ ಬರ್ದೇ ಇರೋದೇ ಒಳ್ಳೇದು ಮಾವ. ಹೌದಪ್ಪ, ಅವನ್ ಇನ್ ಮುಂದೆ ಬೆಂಗಳೂರಿಗೆ ಬರೋದನ್ನ ಯೋಚನೆ ಮಾಡಿದ್ರೇನೆ ಭಯ ಆಗುತ್ತೆ. ಇನ್ ಮುಂದಕ್ಕೆ ಅವ್ನ್ ಓದೋದು ಅವ್ನ್ ಹಣೆಯಲ್ಲಿ ಬರ್ದಿಲ್ಲ ಅನ್ಕೊಳ್ಳೋಣ. ಅಪ್ಪ, ಅಣ್ಣ ನೀನ್ ಹೇಳಿದ್ರೆ ಕೇಳ್ತಾನೆ. ಅವ್ನ್ ಬೆಂಗಳೂರಿಗೆ ಹೋಗೋದ್ ಬೇಡ ಅಂತ ಹೇಳ್ಬಿಡಿಪ್ಪ. ರೀ, ಡಾಕ್ಟರ್ ಹೇಳಿದ್ದನ್ನ ಅವ್ನ್ ಹೇಳೋದೇ ಸರಿ ಅಂತ ನನ್ಗೂ ಅನಿಸ್ತಾ ಇದೆ ರೀ. ಅದು ಸರಿಯಲ್ಲ, ಹಾಗೆ ಹೇಳಬಾರದು. ಹಾಗೆ ಹೇಳೋದ್ರಿಂದ ಮತ್ತೆ ಅವನು ಮಾನಸಿಕ ಆಘಾತಕ್ಕೊಳಗಾಗ್ತಾನೆ. ಹೆಸರೇ ಇಲ್ದಿರೋ ಕಾಯಿಲೆಯಿಂದ ಅವನ ಜೀವನ ಪೂರ್ತಿ ನರಳಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅವನ ಮನಸ್ಸಿಗೆ ನೋವಾಗ್ತಿದ್ದಾಗ ನೋಡ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ದನ್ನ ನಾವು ಯಾರು ಯಾವತ್ತೂ ಮರಿಬಾರ್ದು. ಆದ್ರೆ ಕಾಲೇಜು ಗೀಲೇಜು ಅಂತ ಅವನ್ನೆಲ್ಲೂ ಕಳ್ಸೋದ್ ಬೇಡ ರೀ. ಅವ್ನ್ ಯಾವಾಗ್ಲೂ ನಮ್ ಜೊತೆ ನಮ್ ಕಣ್ ಮುಂದೆನೆ ಇರ್ಬೇಕು ರೀ. ಹೌದಪ್ಪ, ಅಮ್ಮ ಹೇಳೋದ್ ಸರಿ. ಅಣ್ಣಂಗ್ ಹೇಳ್ಬಿಡಪ್ಪ. ರೀ, ಹೇಗಾದ್ರೂ ಮಾಡಿ ಅವನನ್ನ ಒಪ್ಪಿಸ್ರಿ. ಕೃಷ್ಣ, ಅಪ್ಪ, ಕಾಲೇಜಿಂದ ಫೋನ್ ಮಾಡಿದ್ರು. ಕೃಷ್ಣ ಕಾಲೇಜಿಗೆ ಬರ್ತಾನ ಅಂತ ಕೇಳಿದ್ರು. ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಮನೇಲಿ ಎಲ್ಲರೂ ನೀನು ಕಾಲೇಜ್ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಕೃಷ್ಣ, ನೀನ್ ಜೀವನ ಪೂರ್ತಿ ಹೀಗಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ. ಕೃಷ್ಣ, ನಿನಗೆ ಯಾವ ಕಾಯಿಲೆನೂ ಇಲ್ಲ ಕಣೋ. ನಿನ್ನ ಹತ್ರ ಯಾವುದು ಸುಳಿಯೋದು ಇಲ್ಲ. ಇದು ನಿನ್ನ ಜೀವನ, ನೀನು ಗೆಲ್ಲಬೇಕು. ಹೋಗು, ಓದು ಮುಂದುವರಿಸು. ಯಾರಿಂದ ನಿನಗೆ ಈ ಸ್ಥಿತಿ ಬಂತು ಅವ್ರ ಜೊತೆಲಿ ಓದು ಮುಂದುವರಿಸು. ನಾನಿದ್ದೀನಿ, ಹೆದರ್ಕೋಬೇಡ. ದೇವರು ಒಳ್ಳೇದು ಮಾಡ್ತಾನೆ ಮಗ. ಏನಮ್ಮ, ಎಲ್ಲಿ ಹೋಗ್ತಾ ಇದ್ಯಾ? ಇನ್ನು ಮುಂದೆ ಇಲ್ಲಿ ಯಾವತ್ತೂ ಕಾಣಿಸ್ಕೊಂಡ್ಬಾರ್ದು ಅಂತ ಅವತ್ತೇ ಹೇಳಿಲ್ವಾ ನಿನ್ಗೆ? ಇಷ್ಟಾದ್ರೂ ನೀನ್ ಮತ್ತೆ ವಾಪಸ್ ಬಂದಿದ್ಯಾ ಅಂದ್ರೆ ಶನಿ ಇನ್ನು ಯಾವ ಲೆವೆಲ್ ಅಲ್ಲಿ ನೀನ್ ಹೆಗ್ಲಿರ್ಬೇಕು. ನಾ ನೋಡ್ದಂಗೆ ಮೆಂಟ್ಲುಗಳನ್ನ ಮಂಚಕ್ಕೆ ಕಟ್ಟಾಕಿ ಕೂಡಾಕಿರ್ತಾರೆ. ನೀನೇ ರೂಮ್ ಬಾಗ್ಲನ್ನ ಹೊಡ್ಕೊಂಡ್ ಬಂದ್ಯೋ ಅಥವಾ ನಿಮ್ಮ ಅಪ್ಪ ಮನೆ ಬೀದಿಗೆ ಬಿಟ್ಬಿಟ್ರು? ಹೇಳಮ್ಮ, ಏನು ಕಿಚ್ಚ ಹುಚ್ಚಿನ ತರ ಲುಕ್ ಕೊಡ್ತಾ ಇದ್ಯಾ? ಅಯ್ಯೋ ನೀನ್
ಏಯ್, ನಾನು ಕಾಲೇಜಿಗೆ ಮತ್ತೆ ಬಂದಿರೋದು ನಿನ್ ಮೇಲೆ ಯುದ್ಧ ಸಾರಿ ಗೆಲ್ಲೋದಕ್ಕಲ್ಲ, ಓದೋದಕ್ಕೆ, ಉದ್ಧಾರ ಆಗೋದಕ್ಕೆ. ನಿನಗೂ ನನ್ ಮೇಲೆ ಪ್ರೀತಿ ಜಾಸ್ತಿ ಅನ್ಸುತ್ತೆ, ನಮ್ಮ ಮನೆಯವ್ರ ತರ. ಅವರು ಹೆದರ್ಕೊಂಡು ಕಾಲೇಜ್ಗೆ ಹೋಗ್ಬೇಡ ಅಂದ್ರು, ನೀನು ಕಾಲೇಜಿಗೆ ಬರ್ಬೇಡ ಅಂತ ಹೆದರ್ಸ್ತಿದ್ಯಾ? ನಾನು ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ಕೊಂಡು ಮಂತ್ರ ಹೇಳ್ಕೊಂಡು ತಟ್ಟೆ ಕಾಸು ಕಾಯ್ಕೊಂಡು ಕೂತ್ಕೊಳ್ಳೋ ಬ್ರಾಹ್ಮಣ ಅಲ್ಲ. ಸಂಗೀತ ಕಚೇರಿಯಲ್ಲಿ ತಲೆ ಆಡಿಸ್ಕೊಂಡು ತಾಳ ಹಾಕೊಂಡು ಮೃದಂಗ ಬಾರಿಸೋ ಮೃದು ಬ್ರಾಹ್ಮಣನೂ ಅಲ್ಲ. ಇವತ್ತಿಂದ ನಿನ್ ಮರಣ ಮೃದಂಗ ಬಾರ್ಸಕ್ ಬಂದಿರೋ ಮಹಾಬ್ರಾಹ್ಮಣ. ಈಗ ನಿನ್ ಹೃದಯದ ತಾಳ ನನ್ ಕಾಲ್ ಕೆಳಗಿದೆ. ಜೋರಾಗಿ ತುಳಿದ ಅಂದ್ರೆ ತಾಳ ತಪ್ಪೋಗುತ್ತೆ, ಹೃದಯ ನಿಂತೋಗುತ್ತೆ, ನಿನ್ನ ಕತೆ ಮುಗ್ದೋಗುತ್ತೆ. ನಿಲ್ಲಿಸ್ಬಿಡು, ಇದನ್ನ ಇವತ್ತಿಗೆ ನಿಲ್ಲಿಸ್ಬಿಡು. ಇಲ್ಲ ಅಂದ್ರೆ ನಮ್ಮಿಬ್ರಲ್ಲಿ ಉಳಿಯೋದು ಒಬ್ನೇ, ಅದು ಖಂಡಿತ ನೀನಾಗಲ್ಲ.